ಫಸ್ಟ್ ಆಫ್ ಆಲ್ ಫಿಲ್ಮೇ ತುಂಬ ಎಂಟರ್ಟೈನಿಂಗ್ ಆಗಿದೆ ಉಪಾಧ್ಯಕ್ಷ. ಯಾಕಂದರೆ ಇವಾಗ ರೀಸೆಂಟ್ ಡೇಸ್ಲಿ ಬಂದಿದ್ದ ಫಿಲ್ಮ್ಸಲ್ಲಿ ನೋಡಿದ್ರೆ ಆ್ಯಕ್ಷನ್ಗೆ ಭಾಳ ಒತ್ತಡ ಕೊಟ್ಟು ಮಾಡ್ತಿದ್ದಂಥ ಒಂದು ಪೀರಿಯಡ್ಲಿ ಒಂದು ಫನ್ ಫೀಲ್ಡ್ ಲಿಟ್ಲ್ ಸ್ಲೈಟ್ ಎಮೋಷನ್ ಇಟ್ಕೊಂಡು ಭಾಳ ನೀಟಾಗಿ, ಆಮೇಲೆ ತುಂಬ ಓವರ್ ಆಗ್ಬಿಟ್ರೆ ಕಷ್ಟ. ಏನು ಓವರ್ ಇಲ್ದೇ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲಲ್ಲಿ ಅಷ್ಟೇ ಚೆನ್ನಾಗಿ ಹೋಗೋದು. ಆಮೇಲೆ ಚಿಕ್ಕಣ್ಣ ಅಂತೂ ಭಾಳ ಅದ್ಭುತವಾಗಿ ಮಾಡಿದ್ರು. ಭಾಳ ಅದ್ಭುತ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಮಾಡೋಕ್ಕೆಲ್ಲ ನೋಡ್ತಾರೆ, ಬಟ್ ಅವರು ಭಾಳ ಆನೆಸ್ಟಾಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಅವರ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಡೈರೆಕ್ಟ್ರು ಹ್ಯಾಸ್ ನಿಟೆಡ್ ವೆರಿ ವೆಲ್. ತುಂಬ ಚೆನ್ನಾಗಿ ನಿಟ್ ಮಾಡಿದ್ದಾರೆ. ಆಮೇಲೆ ಆ ಕ್ಯಾರೆಕ್ಟ್ರನ್ನ ಭಾಳ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಅಷ್ಟೇ ಭಾಳ ನೀಟಾಗಿ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ನ ಫಸ್ಟ್ ಫಿಲ್ಮ್ ಥರ ಕಾಣಲ್ಲ ಆ್ಯಕ್ಚುಲಿ. ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ಮಾಡೋ ಥರ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿದೆ, ಭಾಳ ಕ್ಯಾಶುವಲ್ ಆಗಿದೆ, ಓವರ್ ಎಲ್ಲೂ ಅನಿಸಲ್ಲ. ಅದು ಇಡೀ ಸಿನಿಮಾ ನಮಗಂತೂ ಭಾಳ ಎಂಜಾಯ್ ಮಾಡ್ಕೊಂಡೆ ನಗ್ತಾ ನೋಡ್ತಾ ಇದ್ದು. ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂದರೆ, ಯೂಶ್ವಲಾಗೆ ಕಾಮನ್ ಲೈಫ್ಲಿ ಎಲ್ರಿಗೂ ಹೀರೋಸ್ ಅಂದ ತಕ್ಷಣ ಅಟ್ರ್ಯಾಕ್ಟ್ ಆಗ್ಬಿಡ್ತಾರೆ. ಬರೀ ಅವ್ರು ಏನಂತಾರೆ, ಬರೀ ಆ ಹೀರೋ ಅದು ಅನ್ಕೋತಾರೆ. ಬಟ್ ಒಂದು ಲವ್ ಅಂತ ಬಂದಾಗ ಅದ್ರ ಕಾಮನ್ ಫ್ಯಾಕ್ಟರ್ ಅಂದರೆ ನೀನು ನನ್ನ ನೋಡು ಫಸ್ಟು, ಆಮೇಲೆ ನಿನ್ನ ಫೇವ್ರೆಟ್ ಆ್ಯಕ್ಟ್ರನ್ನ ನೋಡು ಅಂತ. ಬಟ್ ದಟ್ ಪಾಯಿಂಟ್ ಇಸ್ ವೆರಿ ಬ್ಯೂಟಿಫುಲ್. ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬರೀ ನೀನು ಅವರು ಥಿಂಕ್ ಮಾಡ್ಕೊಂಡೆ ಲವ್ ಮಾಡೋದಲ್ಲ, ಮತ್ತು ನಾನೊಬ್ಬ ಇದ್ದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಇಸ್, ಆ ಪಾಯಿಂಟ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ನನಗೆ ಭಾಳ ಇಷ್ಟ ಆಯಿತು. ಆ ಪಾಯಿಂಟ್ ಭಾಳ ಅದ್ಭುತವಾಗಿದೆ. ಕಾಮನ್ನಾಗಿದು ಎಲ್ಲರೂ ನೀವು ಯಾರೇ ನೋಡಿದ್ರು ಆ ಥರ ಒಂದು ಫೀಲ್ ಇರುತ್ತೆ. ಬಟ್ ಅದನ್ನು ಭಾಳ ಅದ್ಭುತವಾಗಿ ಭಾಳ ಹೇಳಿದ್ದೇನೆ, ಭಾಳ ನೀಟಾಗಿ ಚೊಕ್ಕದಾಗಿ ಹೇಳಿದ್ದಾರೆ. ಭಾಳ ಅದ್ಭುತವಾಗಿತ್ತು. ಚಿಕ್ಕಣ್ಣ ಅಂತೂ ಅವತ್ತೇ ನನ್ನ ಸಾಂಗ್ಸ್ ನೋಡಬೇಕಾದ್ರೆ ಡ್ಯಾನ್ಸಿಂಗ್ ಈಸ್ ಡನ್ ಸೂಪರ್ ಅಂತ. ಪರ್ಫಾರ್ಮೆನ್ಸು ಅಷ್ಟೇ ಭಾಳ ಅದ್ಭುತವಾಗಿದೆ. ಎಮೋಷ್ನಲ್ ಸೀನ್ಸುವೆ ಏನು ಮಾಡ್ತೀವಿ, ಅವ್ರ ಕಾಮಿಡಿ ಇದರಿಂದ ಬಂದರೆ ಎಲ್ಲರೂ ಎಮೋಷನ್ ಹೆಂಗೆ ಮಾಡ್ಬೋದು ಅಂದರೆ ಒಂದೊಂದು ಸತಿ ಎಮೋಷನ್ನು ಕೆಟ್ಟದಾಗಿ ಫೀಲ್ ಆಗುತ್ತೆ. ಬಟ್ ಚಿಕ್ಕಣ್ಣ ಬಂದ್ಬಿಟ್ಟು ಅಷ್ಟೇ ನೀಟಾಗಿ ವೆರಿ ಸ್ಮಾಲ್ ಎಮೋಷನ್ನ ಭಾಳ ಚಿಕ್ಕದಾಗಿಟ್ಟು ಅದನ್ನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದರೆ. ಡೈರೆಕ್ಟರ್ಸ್ ಏನು ಒಂದು ಐಡಿಯಾ ಮಾಡಿದ್ದಾರೆ, ಪ್ರಪೋರ್ಷನೇಟ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಳ್ಳೆ ಪ್ಯಾಕೇಜ್ ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ಆ್ಯಂಡ್ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಭಾಳ ಅದ್ಭುತವಾಗಿ ಜನ ಇವತ್ತು ನಾನು ನೋಡಿದಾಗ ಥಿಯೇಟ್ರಲ್ಲಿ ಎಲ್ಲರೂ ದೇವರ್ ಎಂಜಾಯಿಂಗ್. ಅದು ಬೇಕು ಒಂದು ಸಿನಿಮಾಗೆ ಗೆಲ್ಲಕ್ಕೆ, ಅದೊಂದು ಪಕ್ಕ. ಇವತ್ತು ಸಿನಿಮಾ ಚೆನ್ನಾಗಿದೆ ಅಂದರೆ ರೀಸನ್ ಇಸ್ ದಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಚಿಕ್ಕಣ್ಣ, ಹಾಗೂ ಹೀರೋಯಿನ್ನು, ಆಮೇಲೆ ಎವ್ರಿಬಡಿ ಇಸ್ ವರ್ಕ್. ಧರ್ಮಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ. ಓಕೆ, ಧರ್ಮಣ್ಣ, ಸಾರಿ, ಅವರು ಮಾತ್ರ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ ಭಾಳ ಅದ್ಭುತ ಮಾಡಿದ್ದಾರೆ. ಈವನ್ ರವಿಶಂಕರ್ ಅವರು ಅಷ್ಟೇ. ಓವರಾಲ್ ಇಟ್ಸ್ ಫ್ಯಾಂಟಾಸ್ಟಿಕ್ ಆಗಿದೆ. ಲಾಸ್ಟ್ಲಿ ಚರಣ್ ಬರೋದು ತುಂಬ ಚೆನ್ನಾಗಿ ಭಾಳ ಕ್ಯೂಟಾಗಿದೆ. ಅದನ್ನು ಓವರ್ ಆಗಿ ಅದನ್ನು ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಭಾಳ ಕಾಮಿಕಲ್ಲಾಗಿ ಈ ಸಿನಿಮಾಗೆ ಏನು ಬೇಕೋ ಅಷ್ಟು ಅದ್ಭುತ ಮಾಡಿದೆ. ಓವರ್ ಫ್ಯಾಂಟಾಸ್ಟಿಕ್ ಫಿಲಮ್, ಥರೋಲಿ ಎಂಜಾಯ್ಡ್. ಎಲ್ಲರೂ ಬಂದು ನೋಡಿ. ಎಲ್ಲ ಆರ್ಟಿಸ್ಟ್ ಫ್ಲೇವರ್ನ ಯೂಸ್ ಮಾಡಿದ್ದಾರೆ. ವೆರಿ ಕ್ಲೆವರ್ ಐಡಿಯಾ ಅದನ್ನು ಡೈರೆಕ್ಟರ್ ಆಮೇಲೆ ಚಿಕ್ಕಣ್ಣ ಮಾಡೋದು. ಅದು ಗುಡ್ ಆಲ್ವೇಸ್ ದರ್ ಶುಡ್ ಬಿ. ಇದು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ನೋಡಿದಲ್ಲ, ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ನೋಡಬೇಕು. ಐ ಥಿಂಕ್ ಫ್ಯಾಮಿಲಿಗೆ ಭಾಳ ಒಳ್ಳೆ ಎಂಟರ್ಟೈನ್ಮೆಂಟ್.